ಕೋಪ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಉಂಟಾಗೋ ಒಂದು ಭಾವನೆ. ಜನರಲಿ ಯಾರಾದರೂ ನಮ್ಮ ಮಾತು ಕೇಳಿದಾಗ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಾದರೂ ನಡೆದಿಲ್ದಾಗ, ಅಥವಾ ಏನೋ ಒಂದು ಅನ್ಯಾಯ ಆಗಿದೆ ಅಂತ ನಮ್ಮ ಮನಸ್ಸು ಹೇಳಿದಾಗ ಕೋಪ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಆದರೆ ಆ ಕೋಪ ನಾವು ಕಂಟ್ರೋಲ್ ತಪ್ಪಿದರೆ ನಮ್ಮ ಸಂಬಂಧಗಳ ಮೇಲೆ, ಆರೋಗ್ಯದ ಮೇಲೆ, ಕೆಲಸದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾದರೆ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು? ಫ್ಯೂ ಟಿಪ್ಸ್. ದೆರ್ ಆರ್ ಸೋ ಮೆನಿ ಟಿಪ್ಸ್, ಬಟ್ ಫ್ಯೂ ಟಿಪ್ಸ್. ಅದರಲ್ಲಿ ಯು ಹ್ಯಾವ್ ಟು ಟೇಕ್ ಎ ಲಾಂಗ್ ಬ್ರೀತ್ ಅಂಡ್ ಒಂದು 10 ಸೆಕೆಂಡ್ ನಾವು ಯೋಚನೆ ಮಾಡಬೇಕು. ಸಾಧ್ಯ ಆದರೆ ಆ ಸಿಚುವೇಷನಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಒಂದು ಲೋಟ ನೀರು ಕುಡಿಬೇಕು. ಮುಖ್ಯವಾಗಿ ಆ ಸಿಚುವೇಷನಲ್ಲಿ ಏನಾದರೂ ಆರ್ಗ್ಯುಮೆಂಟ್ಸ್ ಅನ್ನೋದಿದ್ದರೆ ಆ ಸಮಸ್ಯೆ ಪರಿಹಾರ ಆಗೋ ಮಾತುಗಳು ನಾವು ಮಾತಾಡ್ತಾ ಇದ್ದೀವಾ ಅನ್ನೋದು ನಾವು ನೋಡ್ಕೋಬೇಕು. ಸೊ ಈ ಥರ ನಾವು ಕೋಪನ ಕಂಟ್ರೋಲ್ ಮಾಡ್ಕೋಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಕ್ಸ್ ದಟ್ ರಿಯಲಿ ಮ್ಯಾಟರ್ಸ್. ಇವತ್ತು ನಾನು ಪಲಾವ್ ಪ್ರಿಪೇರ್ ಮಾಡಿದ್ದೆ ಟಿಫನ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು. ಬೈ ಬೈ ಆಲ್.